ಎಲ್ಲರಿಗೂ ಪ್ರತೀತಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಗಂಜಿ ಪೌಡರ್ ಮಾಡೋದು ಹೇಳಿಕೊಡ್ತೇನೆ ರೀ. 20 ಕಾಳುಗಳನ್ನು ಬಳಸಿ ಹೆಂಗೆ ಗಂಜಿ ಪೌಡರ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಮತ್ತು ಗಂಜಿ ಮಾಡೋದನ್ನು ಹೇಳ್ಕೊಡ್ತೇನಂತ. ಇಲ್ಲಿ ನಾನು 2 kg ರಾಗಿಗೆ ಇಲ್ಲಿ 1 kg ಕಾಳುಗಳನ್ನು ತೊಗೊಂಡಿನಿ. ಇದು ಉದ್ದಿನ ಕಾಳು 1 kg, ಹುರುಳಿಕಾಳು 1 kg, ಗೋಧಿ 1 kg, ವಟಾಣಿ ಕಾಳು 1 kg, ಸೋಯಾ ಕಾಳು 1 kg, ಮಡಿಕೆ ಕಾಳು 1 kg, ಅಲಸಂದಿ ಕಾಳು 1 kg, ಕಡಲೆಕಾಳು 1 kg, ಹೆಸರು ಕಾಳು 1 kg, ಬಾರ್ಲಿ ಅಕ್ಕಿ 1 kg, ಸಿರಿಧಾನ್ಯ ತೊಗೊಂಡೇನ್ರಿ 5 ನಾನು. ಸಾಮೆ, ಅರ್ಕ, ಕೊರ್ಲೆ, ಊದಲು, ನವಣೆ ಇವೆಲ್ಲನೂ 1 kg ಅಂತ ತೊಗೊಂಡೇನಿ. ಇಲ್ಲಿ ನಾನು 200 ಗ್ರಾಮ್ ಆಗೋಷ್ಟು ಜೀರಿಗೆ ತೊಗೊಂಡೇನ್ರಿ. ನಂತರ ಜೋಳ 1 kg, ಅಕ್ಕಿ 1 kg, ಮೆಂತೆ 200 ಗ್ರಾಮ್. ಈಗ ನಾನು ಇವೆಲ್ಲ ಕಾಳುಗಳನ್ನು ಸಿರಿಧಾನ್ಯ ಮಾತ್ರ ನಾನಿಲ್ಲಿ ಸಿರಿಧಾನ್ಯ ಮತ್ತು ರಾಗಿ ಸಿರಿಧಾನ್ಯನ 5 ಏನದವಲ್ಲ ರೀ ಅವನಷ್ಟು ಮಿಕ್ಸ್ ಮಾಡ್ತೇನೆ. ಮಿಕ್ಸ್ ಮಾಡಿ ಸ್ವಚ್ಛಗೆ 2 ಸಲ ತೊಳಿತೇನೆ. ರಾಗಿ ಮತ್ತು ಸಿರಿಧಾನ್ಯ ಅಷ್ಟ ಫಸ್ಟ್ ನಾನು ತೊಳೆದು ಬಿಸಿಲೊಳಗೆ ಒಣಗಿಸ್ಕೊತೀನಿ. ತೊಳ್ಕೊಂಡಾದ್ಮೇಲೆ ನೀರು ಬಸೋದು ಇಡಬೇಕು. ಈ ಥರ ನಾನು ರಾಗಿನ ತೊಳ್ಕೊಂಡು ಬಿಸಿಲಿಗೆ ಒಣಾಕೀನಿ. ಈಗ ನಾನು ಸಿರಿಧಾನ್ಯನೂ ಬಿಸಿಲಿಗೆ ಒಣಾಕ್ತೀನಿ. ಇವೆರಡು ಬಿಸಿಲಿಗೆ ಒಣಗೋ ತನಕ ಅಂದ್ರೆ ಕಾಳುಗಳನ್ನು ಸ್ವಚ್ಛಗೆ ತೊಳೆದು ನೆನೆ ಹಾಕೋಣಂತ. ಇವನ್ನ ಕಾಳುಗಳು ಮೊಳಕೆ ಬರೋ ಕಾಳುಗಳು ಏನದಾವಲ್ಲ ಅವೆಲ್ಲ ಕಾಳುಗಳನ್ನು ನಾವು ಇಲ್ಲೇ ನೆನೆ ಹಾಕಿ ನೀರು ಬಸೋದು ಮೊಳಕೆ ಬರ್ಸೋಕಿಡಬೇಕು. ಇಲ್ಲಿ ನಾನು ಮೆಂತ್ಯ ಕಾಳು, ಮಡಿಕೆ ಕಾಳು, ಹುರುಳಿಕಾಳು, ಉದ್ದಿನ ಕಾಳು, ವಟಾಣಿ ಕಾಳು, ಹೆಸರು ಕಾಳು, ಕಡಲೆಕಾಳು ಎಲ್ಲ ಕಾಳುಗಳನ್ನು ನೆನೆಸಿ ರಾತ್ರಿ ನೀರು ತೆಗೆದಿಟ್ಟಿದ್ದೆ. ಈ ಥರ ಮೊಳಕೆ ಬಂದವು ನೋಡ್ಬೋದು, ಎಷ್ಟು ಚಲೋ ಮೊಳಕೆ ಬಂದವು. ಇವನ್ನ ನಾನೀಗ ನೆರಳೊಳಗೆ 2 ದಿನ ಒಣಗಿ ಹಾಕ್ತೀನಿ. ಮನೆ ಒಳಗೆ 2 ದಿನ ಒಣಗಿಸ್ಬೇಕು. ಡೈರೆಕ್ಟ್ ಬಿಸಿಲಿಗೆ ಹಾಕಬಾರ್ದು. 2 ದಿನದ ನಂತರ ಬಿಸಿಲಿಗೆ ಹಾಕಬೇಕು. ಇಲ್ಲಿ ನೋಡ್ಬೋದು ಎಲ್ಲ ಕಾಳುಗಳನ್ನು ನಾನಿಲ್ಲಿ ನೆರಳೊಳಗೆ ಒಣಗಿಸೋಕೆ ಹಾಕೀನಿ. ಈ ಥರ ನೋಡ್ಬೋದು ಎಷ್ಟು ಚಲೋ ಮೊಳಕೆ ಬಂದವು ಅಂಥೇಳಿ. ಇದನ್ನು ಒಣಗಿಸಿ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ 1 ವರ್ಷ ಮಟ್ಟನೂ ಹಿಟ್ಟು ಹಾಳಾಗೋದಿಲ್ಲ. ಬೇಕಾದಾಗ ಗಂಜಿ ಮಾಡಿಕೊಂಡು ಕುಡಿಬೋದು. ನೋಡ್ಬೋದು ನಾನು ಬಿಸಿಲಿಗೆ ಒಣಾಕೀನಿ. 2 ದಿನ ಒಳಗೆ ಒಣಾಕಿ 3ನೇ ದಿನಕ್ಕೆ ನಾನು ಬಿಸಿಲಿಗೆ ಒಣಾಕೀನಿ. ಇದು ಒಂದು 4-5 ದಿನ ಚಲೋತ್ನಂಗೆ ಒಣಗಬೇಕು. ಯಾಕಂದ್ರೆ ಹಿಟ್ಟು ಭಾಳಷ್ಟು ದಿನ ಇಡೋದ್ರಿಂದ ಚಲೋತ್ನಂಗೆ ಒಣಗಿದ್ರೆ ಹಿಟ್ಟು ಹಾಳಾಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಬಿಸಿಲಿಗೆ ಒಣಗಿಸ್ತೇನೆ. ಒಣಗಿಸಿದ ನಂತರ ಎಲ್ಲ ಕಾಳುಗಳನ್ನು ಒಣಗಿಸಿ ಹುರಿಬೇಕು. ಈಗ ಫಸ್ಟ್ಗೆ ನಾನು ರಾಗಿ ಹುರಿ ಹಾಕ್ತೇನೆ ರೀ. ಇದೇ ರೀತಿನ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಎಲ್ಲ ಕಾಳುಗಳನ್ನು ಸಪ್ರೇಟಾಗಿನ ಹುರ್ಕೋಬೇಕು. ಅಷ್ಟು ಮಿಕ್ಸ್ ಮಾಡಬಾರ್ದು. ಯಾಕಂದ್ರೆ
ಒಂದು ಕಾಳು ಲಘುನ ಹುರಿತೈತಿ, ಇನ್ನೊಂದು ಕಾಳು ಲೇಟಾಗಿ ಹುರಿತೈತಿ. ಹಂಗಾಗಿ ಹೊತ್ತು ಚಾನ್ಸ್ ಇರ್ತೈತಿ. ಕಾಳುಗಳು ಹೊತ್ತಿದ್ವು ಅಂದ್ರೆ ಗಂಜಿ ಪೌಡ್ರ್ ಟೇಸ್ಟ್ ಸರಿ ಬರೋದಿಲ್ಲ. ಹಾಗಾಗಿ ನಾನಿಲ್ಲಿ ಒಂದೊಂದು ಕಾಳುಗಳನ್ನು ಸಪ್ರೇಟಾಗಿ ಹುರ್ಕೊಂಡು ಹುರಿದ ನಂತರ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡ್ತೀನಿ. ಸಿರಿಧಾನ್ಯ ಹುರ್ಕೊಳತ್ತೇನೆ ರೀ ಈಗ ನಾನು. ಇದೇ ರೀತಿನ ಎಲ್ಲ ಕಾಳುಗಳನ್ನು ಚಲೋತ್ನಂಗ ಹುರಿಬೇಕು. ಹುರಿದು ಪೌಡ್ರ್ ಮಾಡಿಸ್ಕೊಂಬಂದ್ಮೇಲೆ ಗಿರಣಿಗೆ ಹೋಗಿ ಪೌಡ್ರ್ ಮಾಡಿಸ್ಕೊಂಬಂದ್ಮೇಲೆ ಅದನ್ನು ನಾವು ಈಗ ಗಂಜಿ ಮಾಡೋದು ಹೆಂಗೆ ಅನ್ನೋದನ್ನು ನೋಡೋಣ ಬರ್ರಿ.
ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೋಬೇಕು. ಅದಕ್ಕೆ ನಾನಿಲ್ಲಿ 1 ಗ್ಲಾಸ್ ನೀರು ಹಾಕಾತೀನಿ. ನಾನಿಲ್ಲಿ 4 ಜನಕ್ಕೆ ಮಾಡಾತಿದ್ರಿಂದ 1 ಗ್ಲಾಸ್ ನೀರು ತೊಗೊಂಡಿನಿ. 1 ಗ್ಲಾಸ್ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಯಾವ ಗ್ಲಾಸಿಂದ ನೀರು 1 ಗ್ಲಾಸ್ ನೀರು ಹಾಕಿರ್ತೀರಲ್ಲ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ತಣ್ಣೀರು ತೊಗೋಬೇಕು. ತೊಗೊಂಡ ನಂತರ 2 ಸ್ಪೂನ್ ಗಂಜಿ ಪೌಡರ್ ಹಾಕಬೇಕು. ಅದಕ್ಕೆ ತಣ್ಣೀರಿಗೆ ಹಾಕಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಗಂಟಿಲ್ದಂಗೆ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಕುದಿಯುತ್ತಿರುವ ನೀರಿಗೆ ಕಲಸಿಟ್ಕೊಂಡಂಥ ಗಂಜಿ ಹಿಟ್ಟನ್ನು ಹಾಕ್ಕೊತ ಸ್ಪೂನ್ ತೊಗೊಂಡು ತಿರುಗಿಸ್ಬೇಕು. ಹಾಕಿ ಹಂಗೆ ಬಿಟ್ರೆ ಗಂಟಾಗೋ ಚಾನ್ಸ್ ಇರ್ತೈತಿ. ಹಾಗಾಗಿ ಇಲ್ಲಿ ನೀವು ಉಪ್ಪು ಬೇಡ ಮಕ್ಕಳಿಗೆ ಮಾಡಿಕೊಡೋದಾದ್ರೆ ಬೆಲ್ಲನೂ ಹಾಕ್ಬೋದು. ಉಪ್ಪಿನ ಬದಲಿ ಬೆಲ್ಲ ಹಾಕಿ ಮಾಡಿ ಹಾಲು ಹಾಕಿ ಕೊಟ್ರೆ ಮಕ್ಕಳಿಗೆ ಕುಡಿತಾರೆ. ಹಾಗಾಗಿ ಇಲ್ಲಿ ನಾನು ಉಪ್ಪಿನ ಮಾಡತ್ತೀನಿ. ಈ ಥರ ಕೈ ಆಡಿಸ್ತಿರ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಬಂತಂದ್ರೆ ಕೈ ಬಿಡ್ಬೋದು. ಇದು 1 ಕುದಿ ಬಂದರೆ ಸಾಕು. ಯಾಕಂದ್ರೆ ಹುರಿದಿರೋ ಹಿಟ್ಟಾಗಿರೋದ್ರಿಂದ ಇದನ್ನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ನೋಡ್ಬೋದು ಇಲ್ಲೇ 1 ಕುದಿ ಬಂದೈತಿ. ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿದ ಮೇಲೆ ಇದನ್ನು ಆರಾಕ್ ಬಿಡಬೇಕು. ಇದು ತಣ್ಣಗಾದ್ಮೇಲೆ ಈ ಥರ ಸ್ವಲ್ಪ ಗಟ್ಟಿನ ಇರಬೇಕು. ಸ್ವಲ್ಪ ಆರೈತಿಲ್ಲಿ. ಹಾಗಾಗಿ ನಾನಿಲ್ಲಿ ಮಾಡಿಟ್ಕೊಂಡಂಥ 2 ಗ್ಲಾಸ್ ಮಜ್ಜಿಗೆನ ಈ ಗಂಜಿಗೆ ಸೇರ್ಸಾತೀನಿ ರೀ. ಈ ಥರ ಚಲೋತ್ನಂಗೆ ಮಿಕ್ಸ್ ಮಾಡಬೇಕು. ಮಜ್ಜಿಗೆ ಹಾಕಿದ ನಂತರ ನೋಡ್ಬೋದಿಲ್ಲ, ನಾನು 2 ಸ್ಪೂನ್ ಗಂಜಿ ಹಿಟ್ಟನ್ನು ತೊಗೊಂಡಿದ್ದು 4 ಗ್ಲಾಸ್ ಆಗೋಷ್ಟು ಗಂಜಿ ನಮ್ಗೆ ರೆಡಿ ಆಗೈತಿ. ಈ ಥರ ನೀವು ಮಾಡಿರಿ. ಹೆಂಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ಕೊತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.